ಆಕ್ಚುಲಿ ನಾನು ನಿಮ್ಮಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ. ಅವತ್ತು ನಿಮ್ಮ ತಂದೆ ಫೋನಿಂದ ನಿಮ್ಮ ತಂದೆ ತರ ಮೆಸೇಜ್ ಮಾಡಿದ್ದು ನಾನು. ಅವತ್ತಿನ ಸಿಚುವೇಶನ್ ಹಾಗಿತ್ತು. ನಿಮ್ಮ ಹತ್ರ ಏನೂ ಹೇಳಬಾರ್ದು ಅಂತ ನಿಮ್ಮ ತಂದೆ ನನ್ನ ಹತ್ರ ಪ್ರಾಮಿಸ್ ತಗೊಂಡಿತ್ತು. ಅದಕ್ಕೋಸ್ಕರ ಮುಚ್ಚಿಟ್ಟಿದ್ದೆ ಅಷ್ಟೇ. ಇನ್ಮೇಲೆ ಏನೇನು ಮುಚ್ಚಿಡಲ್ಲ. ಐ ಪ್ರಾಮಿಸ್. ಎಲ್ಲ ಹೇಳಿಕೊಂಡಷ್ಟು ಮನ್ಸು ಹಗುರ ಆಗತ್ತೆ. ಐ ಫೀಲ್ ವೆರಿ ಲೈಟ್. ಸೊ ಈ ಹೊಸ ಜರ್ನಿಲಿ ಎಲ್ಲ ಸಂದರ್ಭದಲ್ಲೂ ಜೊತೆಯಾಗಿರೋಣ. ಹ್ಯಾಪಿ ಟುಗೆದರ್ನೆಸ್. ನೀವು ಮುಡ್ದಿದ್ದೆ, ಮೆಟ್ಲ ಹತ್ರ ಬಿದ್ದಿತ್ತು. ಅರೆ ಒಂದು ನಿಮಿಷ. ಸ್ಮೈಲಿ ಡ್ಯಾಮ್ ಕ್ಯೂಟ್. ಅನು ಊಟ ಕರೀತಿದ್ದಾರೆ, ಬಾ. ಹಾ ಬನ್ನಿ. ಸರ್, ಇಲ್ಲಿ ಯಾಕೆ ನಿಂತಿದ್ದೀರಾ? ಬನ್ನಿ ಊಟಕ್ಕೆ. ಸರ್, ನಿಜವಾಗ್ಲೂ ನೀವು ಅನು ಮೇಡಮ್ ಎಂಗೇಜ್ಮೆಂಟ್ಗೆ ಹೋಗ್ತಿಲ್ವಾ ಸರ್? ಎಷ್ಟು ಸಲ ಅದನ್ನೇ ಕೇಳ್ತೀಯ? ಈಗ ನೀನ್ ಕಣ್ಮುಂದೆ ಕೂತಿದ್ದಂತಲೆ ಎಂಗೇಜ್ಮೆಂಟ್ ಹೋಗೋದಾಗಿದ್ರೆ ನಾನು ಇಲ್ಲಿ ಕೂತಿರ್ತೀನ. ಆಚೆ ಹೋಗೋ ಇಡಿಯಟ್. ಹರ್ಷ, ನೀನಿಲ್ಲಿ? ನನ್ನ ಹಬ್ಬಿ ತುಂಬಾ ಟೆನ್ಷನ್ ಇರೋ ಹಾಗಿದೆಯಲ್ಲ, ಅದಕ್ಕೆ ಕೂಲ್ ಮಾಡೋಣ ಅಂತ ಬಂದೆ. ಮನ್ಸಿ ನೀನ್ ತಮಾಷೆ ಹೇಳಿದ್ರು ಕೂಡ ನಮ್ಗೆ ಎಷ್ಟು ಸಮಾಧಾನ ಆಗ್ತಿದೆ ಗೊತ್ತಾ? ವೆರಿ ಅಪ್ಸೆಟ್ ಮನ್ಸಿ. ಅಲ್ಲ, ನಾನು ಯಾಕೆ ಎಂಗೇಜ್ಮೆಂಟ್ ಹೋಗ್ಬಾರ್ದಾಗಿತ್ತು? ಅನು ಮದುವೆ ಫಿಕ್ಸ್ ಆದಾಗ ನಾನು ಎಷ್ಟು ಖುಷಿ ಪಟ್ಟೆ ಗೊತ್ತಾ? ಕಾಮ್ ಡೌನ್ ಹರ್ಷ, ಇಟ್ಸ್ ಜಸ್ಟ್ ಅನ್ ಎಂಗೇಜ್ಮೆಂಟ್ ಅಷ್ಟೇ. ಅಂಡ್ ಆಫ್ಟರ್ ಆಲ್ ಶಿ ಇಸ್ ಅನ್ ಆಫೀಸ್ ಎಂಪ್ಲಾಯಿ. ತಗೋ, ನೀನ್ ಬೆಳಗ್ಗೆ ಮಾತ್ರ ತಗೊಂಡಿರ್ಲಿಲ್ಲ. ಇದನ್ನೇ ನನ್ನ ಪಾರ್ಶಾಲಿಟಿ ಅನ್ನೋದು. ನಿಮ್ಮಮ್ಮ ಮತ್ತೆ ನಿಮ್ ದಾದ ನಡ್ಕೊಂಡಿದ್ ರೀತಿ ಸರಿ ಅಲ್ಲ ಹರ್ಷ. ನಾನು ನೀನು ಅವ್ರಿಗೆ ಬೇಡ ಅಂತ ಅನ್ಸತ್ತೆ. ಅವಾಗವಾಗ ನಾನು ನೀನು ಅವ್ರ ಜೊತೆ ಬೇಡದೇ ಇದೀವೇನೋ ಅನ್ನೋ ಫೀಲಿಂಗ್ ತರಿಸ್ತಾರೆ. ಐ ಗೆಸ್ ಅವ್ರು ನಿನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸತ್ತೆ. ಅಥವಾ ಯಾರೋ ಬೇಡ ಅಂತ ಬಿಟ್ಟು ಹೋಗಿರೋ ಮಗುನ ತಗೊಂಡ್ಬಂದಿದಾರೋ ಏನೋ. ನಿನ್ನ ಅವ್ರು ಟ್ರೀಟ್ ಮಾಡೋ ರೀತಿ ಹಾಗೆ ಇದೆ ಹರ್ಷ. ಮಾನ್ಸಿ, ನಾನು ಏನಾದ್ರೂ ಹೇಳಿದ್ರೆ ಎಲ್ಲದಕ್ಕೂ ಈ ತರ ಮುಖ ಮಾಡ್ಕೋತೀಯ. ಇನ್ ಹೇಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಹೇಳು? ಐ ಥಿಂಕ್ ವಿ ಶುಡ್ ಗೆಟ್ ಸಪರೇಟೆಡ್. ವಾಟ್? ಅಂದ್ರೆ ನನ್ನ ಬಿಟ್ಟು ಹೋಗ್ತೀನಿ ನೀನು? ಐ ಮೀನ್, ನಾವ್ ಆ ಮನೆಯಿಂದ ಸಪರೇಟ್ ಆಗ್ಬೇಕು ಹರ್ಷ. ಎಷ್ಟು ಸಲ ಈಗ ಅಂದ್ಕೊಂಡ್ರು ಮತ್ತೆ ಮತ್ತೆ ನಾನೇ ಸೋಲ್ತೀನಿ. ಎಷ್ಟೇ ಆದ್ರೂ ಅವ್ರು ನನ್ನ ಮಾಮ್ ಇನ್ಲೋ, ಬ್ರೋ ಇನ್ಲೋ. ಅದು ನನ್ನ ಮನೆ ಅಂತ ನನಗ್ ಸೆಂಟಿಮೆಂಟು. ಹೀಗೊಂದ್ ಹಳೆ ಮನೆ ಇತ್ತು ಅಂತಾನೆ ಗೊತ್ತಿರ್ಲಿಲ್ಲ. ಈಗ ನಾವ್ ಅಲ್ಲೇ ಬಂದಿದೀವಿ. ಅದಕ್ಕೆ ರಾಜನಂದಿನಿ ವಿಲಾಸ ಅಂತ ಬೇರೆ ಹೆಸರು. ಇಷ್ಟ ದಿನ ರಾಜನಂದಿನಿ ಅನ್ನೋದು ನಿಮ್ ಬ್ರ್ಯಾಂಡ್ ಫ್ಯಾಬ್ರಿಕ್ಸ್ ಅಷ್ಟೇ ಸಂಬಂಧಪಟ್ಟಿದ್ದು ಅಂತ ಅಂದ್ಕೊಂಡೆ. ಆದ್ರೆ ನಮ್ಮ ಮನೆ ಹೆಸರು ರಾಜನಂದಿನಿ ವಿಲಾಸ. ಈ ರಾಜನಂದಿನಿ ಫ್ಯಾಬ್ರಿಕ್ಸ್ಗೂ ನಮ್ ಹಳೆ ಮನೆಗೂ ಏನ್ ಸಂಬಂಧ ಹರ್ಷ? ವೈಟ್, ಟ್ರಂಕ್ ಏನ? ನನಗ್ ಸಿಕ್ಕಿರೋ ಟ್ರಂಕ್ ನಾನು ಅನು ಕೊಟ್ಟಿದ್ದೆ. ಈಗ ಅನುನೇ ಇಲ್ಲ ಅಂದ್ಮೇಲೆ
ಆ ಟ್ರಂಕ್ ಜವಾಬ್ದಾರಿ ಯಾರು ತಗೊಂತಾರೆ? ಇನ್ನು ಎಲ್ಲ ಕೆಲ್ಸಗಳು ಒಂದಾದ್ಮೇಲೆ ಒಂದಾಗ್ತಾನೆ ಇರ್ಬೇಕು. ಹೆಚ್ಚು ಸಮಯ ಇಲ್ಲ. ಆಯ್ತು, ನೀವು ಹೇಳಿ ಏನು ಅಂತ, ನಾವೆಲ್ಲ ಮಾಡ್ತೀವಿ. ಸೂರ್ಯ ಮದ್ವೆ ಆದ ತಕ್ಷಣ ಅನುನ ಮೆಲ್ಬೋರ್ನ್ ಕರ್ಕೊಂಡು ಹೋಗ್ತಾನೆ. ಇದು ನಿಮ್ಗೆಲ್ರಿಗೂ ಒಪ್ಪಿಗೆ ಅನ್ಕೋತೀನಿ. ಒಪ್ಪಿಗೆ ಏನೋ ಇದೆ, ಅದರ ಜೊತೆಗೆ ಸಣ್ಣ ಸಂಕಟನೂ ಇದೆ. ಹೆಣ್ಣು ಹೆತ್ತವರಾಗಿ ಮಗಳನ್ನ ಬಿಟ್ಟಿರೋದು ಅಂತಂದ್ರೆ ಆಗಾಗ ಒಂದು ಹೋಗ್ಬೋದಲ್ವಾ? ಯಾಕಾಗಲ್ಲ, ಧಾರಾಳವಾಗಿ ಬರ್ಬೋದು. ನಾವ್ ಮಾತ್ರ ಅಲ್ಲ, ನೀವು ಅಲ್ಲಿಗೆ ಬರ್ಬೋದು. ನಿಮ್ ಮಗಳನ್ನ ನೋಡ್ಬೇಕು ಅನ್ಸ್ದಾಗ ನಂಗೆ ಹೇಳಿ, ನಿಮ್ಮನ್ನು ಅಲ್ಲಿ ಕರೆಸ್ಕೊತೀನಿ. ನಿಮ್ ಮಗಳು ಸುಖವಾಗಿದ್ದಾಳೆ ಅಂತ ಕ್ಲಾರಿಟಿ ಸಿಕ್ಕಿದ್ಮೇಲೆ ನೀವು ವಾಪಸ್ ಬನ್ನಿ, ಸರಿನಾ? ಸುಬೋರೆ, ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದೇ ಆಗತ್ತೆ. ನಾವಿನ್ ಹೊರಡ್ತೀವಿ. ಅನು ಎಲ್ಲಿ? ಅನು ಅನು ಹಾ ಅಪ್ಪ, ಬಂದೆ. ಅನು, ನಿಮ್ ಬೆರಳಲ್ಲಿರೋ ಆ ಸ್ಮೈಲು ನಿಮ್ ಮುಖದಲ್ಲೂ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಬರ್ತೀನಿ. ಮದುವೆಯಲ್ಲಿ ಮತ್ತೆ ಸಿಗೋಣ. ಅವಾಗ್ಲಿಂದ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಕಾಯ್ತಾ ಇದ್ವಿ. ಯಾಕೆ? ನಮ್ಮ ವಟಾರಕ್ಕೆ ಮಾತ್ರ ಅಲ್ಲ, ಇಡೀ ಏರಿಯಾಕ್ಕೆ ಇಂಗುಗುಂಡಿ ವ್ಯವಸ್ಥೆ ಮಾಡಿಸಿದ್ರೆ ಥ್ಯಾಂಕ್ ಯು ಸರ್. ಬರ್ತೀನೇನು? ಸಾಕು ಸರ್, ಮತ್ತೆ ಮತ್ತೆ ನಮ್ ಲೈಫ್ ನಿಮ್ ಹೊಣೆ ಅನ್ನೋ ಹಾಗಿರ್ಬೇಡಿ. ಇಷ್ಟೇ ಅಲ್ದಲೆ ನಮ್ ವಟಾರದ ಕೆಲ್ಸಾನು ಮಾಡಿಸ್ತಾ ಇದ್ದೀರಾ. ಕೇವಲ ನಮ್ ವಟಾರದ ಜವಾಬ್ದಾರಿ ಹೊತ್ಕೊಂಡ್ರೆ ಜನ ಮಾತಾಡ್ತಾರೆ ಅಂತ ಇಡೀ ಊರಿನ ಜವಾಬ್ದಾರಿನೇ ಹೊತ್ಕೊಂಡ್ರಲ್ಲ ಸರ್. ಸಾಕು ಸರ್, ಸಾಕು ಸರ್, ಪ್ಲೀಸ್ ಪ್ಲೀಸ್. ದಯವಿಟ್ಟು ತಪ್ಪಿನೂ ಹಿಂದೆ ತಿರುಗಿ ನೋಡ್ಬೇಡಿ ಸರ್. ನಾನು ನಿಮ್ ಜೊತೆನೆ ಓಡ್ ಬಂದ್ಬಿಡ್ತೇನೆ. ಕೈಯ ಚಾಚಿದರೆ ಚಂದ್ರ ಸಿಕ್ಕುವನು,
ರಾಜನಂದಿನಿ ವೇರ್ ಹೌಸ್ ರೆಡಿ ಮಾಡಿಸು ಜಂಡೆ. ಬಳಸದೆ 20 ವರ್ಷಗಳಾಗೋದು. ನಮ್ಗೆ ಆ ಜಾಗದ ಮೇಲೆ ಸಂಪೂರ್ಣ ಸ್ವಾಧೀನ ಇಲ್ಲ ಆರ್ಯ. ಗೊತ್ತಿದ್ದು ಕೇಳ್ತಿದ್ಯಾ? ನಂದು ನನ್ನ ಜೊತೆಲಿ ಇರಬೇಕು ಅಂತ ನಾನು ಬಯಸಿರೋ ವಿಷಯದಲ್ಲಿ ಈಗಿರೋದು ಒಂದೇ ಒಂದು, ರಾಜನಂದಿನಿ ವೇರ್ ಹೌಸ್. ಅದನ್ನ ನಾನು ಕಳ್ಕೊಳ್ಳಲ್ಲ ಚಂಡೆ, ಯಾವುದೇ ಕಾರಣಕ್ಕೂ ಕಳ್ಕೊಳ್ಳಲ್ಲ. ಹೇಳ್ದಷ್ಟು ಮಾಡು. ಆಗಿದ್ದಾಗ್ಲಿ. Come on, see. I'll show you the trunk. God, it's locked. ಇದನ್ನ ಬೇರೆ ಯಾರು ಓಪನ್ ಮಾಡಬಾರ್ದಂತ ನಾನು ಅನು ಡಿಸೈಡ್ ಮಾಡಿ ಹೊಸ ಲಾಕ್ ತಂದು ಹಾಕಿರೋದು. ಈಗ ಇದ್ರ ಕೀಯಲ್ಲಿ ಇದೆ ಅಂತ ಅನು ಮಾತ್ರ ಗೊತ್ತಿರೋದು. ನೆಕ್ಸ್ಟ್ ಟೈಮ್ ಇದ್ರ ಜವಾಬ್ದಾರಿ ಎಲ್ಲ ಮೀರಿನ ಕೊಡ್ತೀನಿ ಅಷ್ಟೇ. ಅನು ವಿಲ್ ಬಿ ಬಿಸಿ ಇನ್ ದ ಮ್ಯಾರೇಜ್. ಅವಳನ್ನ ಡಿಸ್ಟರ್ಬ್ ಮಾಡಕ್ ನಂಗೆ ಇಷ್ಟ ಇಲ್ಲ. ನೋ ಮೀರಾ ಬೇಡ. ಯಾಕೆ? ವೈ ನಾಟ್? ರಾಜನಂದಿನಿ ನೇಮ್ ಬಿಲಾಂಗ್ಸ್ ಟು ಅವರ್ ಫ್ಯಾಮಿಲಿ. ಅದನ್ನ ಯಾಕೆ ಮೂರನೇವ್ರಿಗೆ ಕೊಡ್ತೀಯಾ? ಮೂರನೇ ಅವಳ ಮಾನ್ಸಿ, ಐ ಆಮ್ ಟಾಕಿಂಗ್ ಅಬೌಟ್ ಮೀರಾ. ನಾನು ಅವಳನ್ನೇ ಹೇಳ್ತಿರೋದು. ಅನು ರಾಜನಂದಿನಿ ಚೀಫ್ ಆಗಿದ್ಲು, ಸೊ ಅವಳಿದ್ರಲ್ಲಿ ಇನ್ವಾಲ್ವ್ ಆಗೋದ್ರಲ್ಲಿ ಅರ್ಥ ಇದೆ, ಬಟ್ ನಾಟ್ ಮೀರಾ. ಅಪ್ಪಿ ತಪ್ಪಿನು ಮೀರಾನ ಈ ವಿಷಯದಲ್ಲಿ ಮಾತ್ರ ಇನ್ವಾಲ್ವ್ ಮಾಡ್ಕೋಬೇಡ ಹರ್ಷ. ಓಕೆ ಫೈನ್, ನಾನು ಅನುನೇ ವಿಚಾರಿಸ್ತೇನೆ. ಅನು ಮಂದಿರಕ್ಕೆ ಸ್ವಾಗತ ಸರ್, ಬನ್ನಿ. ಬನ್ನಿ. ಡಾಕ್ಟರ್ ಹತ್ರ ಚೆಕಪ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ದಿಢೀರಂತ ನಿಮ್ಮ ಮನೆಗೆ ಕರ್ಕೊಂಡ್ಬಂದ್ಬಿಟ್ಟಿದ್ದೀರಾ. ಮುಂದೆ ನಿಮ್ಮ ಅನು ಇರ್ಬೇಕಾದಂತ ಮನೆ ಇದು, ನೀವೇ ನೋಡದೆ ಇದ್ರೆ ಹೇಗೆ? ಅದಕ್ಕೆ ಈ ಚಿಕ್ಕ ಸರ್ಪ್ರೈಸು. ಫಸ್ಟ್ ನಿಮಗೆ ತೋರಿಸಿ, ಆಮೇಲೆ ಅನು ಮತ್ತೆ ಮೇಡಮ್ಗೆ ತೋರಿಸಿದ್ರೆ ಆಯ್ತು ಅಂತ ಅನ್ಕೊಂಡೆ. ನನಗೂ ನಿಮ್ಮ ಮನೆ ನೋಡ್ಬೇಕು ಅಂತ ಮನ್ಸಲ್ಲಿ ಆಸೆ ಇತ್ತು. ನನಗೂ ಹೇಳಿದೆ, ನನ್ನ ಮನ್ಸಿನ ಮಾತನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂದಮೇಲೆ ನನ್ನ ಮಗಳ ಮನ್ಸನ್ನ ಅರ್ಥ ಮಾಡ್ಕೊಳಲ್ವಾ ನೀವು? ಸರ್, ಒಬ್ರು ಇಷ್ಟ ಆದ್ರೆ ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಏನಲ್ಲ ಬಿಡಿ ಸರ್. ಸೊಸೆ ಮನೆಗೆ ಬರ್ತಿದ್ದಾಳೆ ಅಂತ ಅಮ್ಮ ಮಾಡ್ತಿರೋ ಅರೇಂಜ್ಮೆಂಟ್ಸ್ ನೀವು ನೋಡಬೇಕು. ಮನೆ ಇಂಟೀರಿಯರ್ಸ್ ಎಲ್ಲ ಚೇಂಜ್ ಮಾಡ್ತಿದ್ದಾರೆ ಸರ್. ಅಮ್ಮನಿಗೆ ಹೀಗೆ ಅನ್ಸ್ತಿರ್ಬೇಕಾದ್ರೆ ನೀವು ನಿಮ್ಮ ಮಗಳನ್ನ ನಮ್ಮನೆ ಕಳ್ಸಿಕೊಡ್ತಿದ್ದೀರಾ, ನಿಮಗೆ ಹೇಗೆ ಅನ್ಸ್ಬೇಡ? ನನಗೆ ಅರ್ಥ ಆಗತ್ತೆ ಸುಬ್ಬು ಸರ್. ರಿಲ್ಯಾಕ್ಸ್ ಸುಬ್ಬು ಸರ್, ರಿಲ್ಯಾಕ್ಸ್. ಇಮೋಷನ್ ನಿಮ್ಮ ಹಾರ್ಟಿಗೆ ಎಕ್ಸ್ಟ್ರಾ ಬರ್ಡನ್. ಎಲ್ಲಾನು ಅರ್ಥ ಮಾಡ್ಕೋತೀರಾ? ವ್ಯವಹಾರ ಮಾಡೋರು ನಿಷ್ಠುರವಾಗಿರ್ತಾರೆ ಅಂತ ಅನ್ಕೊಂಡಿದ್ದೆ. ನೀವು ಬೇರೆನೆ ಸೂರ್ಯ ಅವರೇ, ಎಲ್ರಿಗಿಂತ ಡಿಫ್ರೆಂಟು. ವ್ಯವಹಾರ ಮಾಡೋರಿಗೆ ಬೇಕಾಗಿರೋ ಮುಖ್ಯವಾದ ಗುಣನೇ ಇದೆ ಅಲ್ವಾ, ಜನರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು. ಆದರೆ ಒಂದೇ ವ್ಯತ್ಯಾಸ, ಇದು ವ್ಯವಹಾರ ಅಲ್ಲ, ಸಂಬಂಧ. ನಿಮಗೆ ಹೇಗೆ ನಿಮ್ಮ ಮಗಳು ಬರಬೇಕಾಗಿರೋ ಮನೇನ ನೋಡೋ ಆಸೆ ನಿಮ್ಮ ಮನಸ್ಸಲ್ಲಿತ್ತೋ, ಹಾಗೆ ನನಗೂ ನಿಮ್ಮ ಜೊತೆ ಖುದ್ದಾಗಿ ಮಾತಾಡ್ಬೇಕಂತ ಇತ್ತು. ಹೇಳಿ, ನನ್ನಿಂದ ಏನಾರಾಗಬೇಕಾ? ಮದುವೆ ಎಷ್ಟು ಸಿಂಪಲ್ ಆಗಿ ಸಾಧ್ಯನೋ ಅಷ್ಟು ಸಿಂಪಲ್ ಆಗಿ ಮಾಡೋಣ. ಈ ಬಿಗ್ ಫ್ಯಾಟ್ ವೆಡ್ಡಿಂಗ್ ಎಲ್ಲ ಬೇಡ, ಅದು ಯಾರಿಗೂ ಯೂಸ್ ಇಲ್ಲ ಸರ್. ಎಲ್ಲ ಶಾಸ್ತ್ರಗಳನ್ನ ಡೀಟೇಲ್ ಆಗಿ ಮಾಡಕ್ ಆಗ್ತಿಲ್ಲ ಅಂತ ಅಮ್ಮ ದಿನ ಒದ್ದಾಡ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ. ನೀವು ಇದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡು ಸ್ಟ್ರೆಸ್ ಮಾಡ್ಕೋಬೇಡಿ, ಓಕೆನಾ? ವಸ್ತು ಪರಿಚಯ ಇಲ್ಲದೆ ಇರೋನ್ನ ಆಸ್ಪತ್ರೆಗೆ ಸೇರಿಸಿ ಜೊತೆಗಿದ್ದು ದಿನ ವಿಚಾರಿಸ್ತಾ ಬಂದಿದ್ದೀರಾ. ನಿಮ್ಮ ಮಾನವೀಯತೆ, ನಿಮ್ಮ ಪ್ರೀತಿ ಎಂಥದ್ದು ಅಂತ ಕೇಳೋ ಪ್ರಶ್ನೆನೇ ಬರೋದಿಲ್ಲ. ಸುಬ್ರಹ್ಮಣ್ಯ ಸಿರಿಮನೆ ಸಿಕ್ಕಾಪಟ್ಟೆ ಲಕ್ಕಿ, ಅಪರೂಪದ ಅಳಿಯ ಸಿಗ್ತಾ ಇದ್ದಾನೆ.
ಇನ್ಮೇಲೆ ನನಗೆ ಎರಡೆರಡು ಬಂಗಾರ, ಅನು ಬಂಗಾರ, ಸೂರ್ಯ ಬಂಗಾರ. ಥ್ಯಾಂಕ್ ಯು ಬಂಗಾರ, ನೀವು ಹೇಳಿದಂಗೆ ಆಗ್ಲಿ. ಅಯ್ಯೋ, ಫಸ್ಟ್ ಟೈಮ್ ಮಾವ ಮನೆಗೆ ಬಂದಿದ್ದಾರೆ, ನಿಲ್ಸ್ಕೊಂಡೇ ಮಾತಾಡ್ತಾ ಇದೀನಿ. ಬನ್ನಿ ಕೂತ್ಕೊಳ್ಳಿ. ಅಯ್ಯೋ, ಬೇಗ ಹೊರಡೋಣ. ನಾಳೆ ನಮ್ಮನೆಯಲ್ಲೂ ನಿಮ್ಮನೆಯಲ್ಲೂ ಕಂಕಣ ಶಾಸ್ತ್ರ ಆಗ್ಬೇಕು. ಅದು ಎರಡೂ ಕಡೆ ಒಟ್ಟಿಗೆ ನಡಿಬೇಕು. ನೀವು ಅಂದ್ಕೊಂಡಾಗೆ ಆಗತ್ತೆ, ನೀವೇನು ಯೋಚನೆ ಮಾಡಬೇಡಿ. ಸದ್ಯಕ್ಕೆ ನೀವು ಫೋಕಸ್ ಮಾಡಬೇಕಾಗಿರೋದು ನಿಮ್ಮ ಆರೋಗ್ಯ ಬಗ್ಗೆ ಮಾತ್ರ. ಅದೇ ನಿಮ್ಮ ಮೆಡಿಸಿನ್. ಥ್ಯಾಂಕ್ಸ್ ಹೇಳಿ ಅಂದ್ರೆ ಈ ಥ್ಯಾಂಕ್ಸ್ ಒಂದು ಬಿಟ್ಟು ಏನ್ ಬೇಕಾದ್ರೆ ಹೇಳಿ ಮಾವನವ್ರೆ. ಪುಷ್ಪಕ್ಕ, ನಾನು ಎಷ್ಟೋ ಮದ್ವೆಗಳನ್ನ ನೋಡಿದೀನಿ, ಆದ್ರೆ ಇಷ್ಟು ಸ್ಪೀಡಲ್ಲಿ ಆಗ ಮದ್ವೆ ನೋಡಿಲ್ಲಪ್ಪ. ಎಂಗೇಜ್ಮೆಂಟ್ ಆಗಿ ಮದ್ವೆ ತಯಾರಿಗೆ ಪುರ್ಸೊತ್ತೇ ಇಲ್ವಲ್ಲಕ್ಕ. ಇನ್ ಮುಂದಿನ ಜನರೇಷನ್ ಮಕ್ಕಳು ಇದನ್ನು ಸ್ಲೋ ಅಂತಾರೆ. ಈಗ ಮದ್ವೆ ಆಗ್ತಿದ್ಯಲ್ಲ, ಅದೇ ನಮಗ್ ಸಂತೋಷ. ಕರೆಕ್ಟ್ ಆಗಿ ಹೇಳಿದೆ ಪೂರ್ಣ. ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡ್ಕೋಬೇಕಲ್ವಾ. ಹುಡುಗಿ ರೆಡಿ ಇದ್ರೆ ಕಂಕಣ ಶಾಸ್ತ್ರ ಮಾಡಬೇಕು. ಅದಕ್ಕಿಂತ ಮೊದಲು ಕಲಶ ಸ್ನಾನ ಮಾಡಬೇಕು. ಅದಕ್ಕೂ ರೆಡಿ ಇದೆಯಾ ರಮ್ಯಾ? ಸಕಲ ವಿಘ್ನ ನಿವಾರಕ ಶ್ರೀ ಮಹಾಗಣಪತಯೇ ನಮಃ. ನಾಮ ಪೂಜಾನ್ ಸಮರ್ಪಯಾಮಿ. ಮತ್ತೆ ಕಾಲ್ ಟ್ರೈ ಮಾಡಿದ್ರೆ ಡಿಸ್ಟರ್ಬ್ ಆಗ್ಬೋದೇನೋ. ಬಟ್ ನಾನು ಒಂದ್ಸಲ ಆಫೀಸ್ ಬಂದಿದ್ರೆ ಚೆನ್ನಾಗಿರೋದು. ಬಟ್ ಹೌ ಡು ಐ ಟೆಲ್ ಹರ್? May I come in, sir? Excuse me, sir. ರಮ್ಯಾ, ಅಪ್ಪ ಹರ್ಷ ಸರ್ ಕಾಲ್ ಮಾಡ್ತಿದ್ದಾರೆ. ಆಮೇಲೆ ಮಾತಾಡಿದ್ರಾಯ್ತು ಬಂಗಾರ. ಮೊದಲು ಕಳಶ ಸ್ನಾನ ಆಗ್ಲಿ. ಪಿಕ್ ಅಪ್ ದ ಕಾಲ್. ಐ ಥಿಂಕ್ ಮೆಸೇಜ್ ಮಾಡೋದೇ ಬೆಟರ್ ಅನ್ಸುತ್ತೆ. ಸರ್, ಅದು ಈ ಫೈಲಲ್ಲಿ ಅಲ್ಲಿಟ್ಬಿಟ್ಟು ಅನು, ಪ್ಲೀಸ್ ಕಮ್ ಟು ಆಫೀಸ್. ಇಟ್ಟೋಗು ಅನ್ನಲ್ಲ, ಇನ್ನೂ ಇಲ್ಲಿ ನಿಂತಿದ್ಯಾ? ಸರ್, ಅದು ಎಕ್ಸ್ಕ್ಯೂಸ್ ಮಿ ಸರ್. ಯಾ ಮೀರಾ? ಸರ್, ಮೀಟಿಂಗ್ ಎಲ್ಲ ರೆಡಿ ಇದೆ. ಯಾ, ಓಕೆ. ಮೀರಾ, ಅಂದಾಗೆ ಅನು ಇವತ್ತು ಆಫೀಸ್ ಬರಲ್ವಾ? ಇವತ್ತು ಮಾತ್ರ ಅಲ್ಲ ಸರ್, ಅವಳು ಇನ್ಮುಂದೆ ಈ ಆಫೀಸಿಗೆ ಬರೋದೇ ಡೌಟ್. ಒಂದು ವಾರದಲ್ಲಿ ಅವಳ ಮದುವೆ ಇದೆ ಅಲ್ವಾ, ಸೊ ಇವತ್ತು ಕಂಕಣ ಶಾಸ್ತ್ರನೋ ಏನೋ ಇದೆ ಅನ್ಸುತ್ತೆ. ಸೊ ಶಿ ವೋಂಟ್ ಬಿ ಕಮಿಂಗ್. ಯಾಕೆ ಸರ್, ಏನಾದರೂ ಕೆಲಸ ಇತ್ತಾ? ಟೆಲ್ ಮೀ, ನಾನು ಮಾಡ್ತೀನಿ. ಅಪ್ಪಿ ತಪ್ಪಿನು ಮೀರಾನ ಈ ವಿಷಯದಲ್ಲಿ ಮಾತ್ರ ಇನ್ವಾಲ್ವ್ ಮಾಡ್ಕೋಬೇಡ ಹರ್ಷ. ನೋ ಮೀರಾ, ಇಟ್ಸ್ ಓಕೆ. ಐ ಟಾಕ್ ಟು ಅನು. ಈ ಅನು ಮತ್ತೆ ಹರ್ಷ ಸರ್ ಟೀಮ್ ಅಪ್ ಆಗಿ ಅದೇನ್ ಮಾಡ್ತಿದಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಬಟ್ ಇವತ್ತಿಂದ ಅನು ಆಫೀಸಿಗೆ ಬರಬಾರ್ದು. ಅವಳಿಲ್ಲಿ ಬಂದಷ್ಟು ಇಲ್ಲಿನ ವಾತಾವರಣನೇ ಹಾಳಾಗುತ್ತೆ.